ಗುಡಿ ಗ್ರಾಮದಲ್ಲಿ ಅಕ್ಕಿ ಕಾಳಿನಷ್ಟು ಕಲ್ಲಿನಲ್ಲಿ ಗವಿಸಿದ್ದೇಶ್ವರ ಗದ್ದುಗೆಯ ಮೂರ್ತಿ. ಅತಿ ಸೂಕ್ಷ್ಮವಾದ ಗಾತ್ರದಲ್ಲಿ ಗವಿಸಿದ್ದೇಶ್ವರ ಮೂರ್ತಿ ಕೆತ್ತನೆ. ಶಿಲ್ಪಿ ಪ್ರಕಾಶ್ ಅವರ ಕೈಯಲ್ಲಿ ಅರಳಿದಂಥ ಗವಿಸಿದ್ದೇಶ್ವರನ ಮೂರ್ತಿ. ಕೊಪ್ಪಳದ ಕಲಾವಿದ ಪ್ರಕಾಶ್ ಶಿಲ್ಪಿಯ ಕೈಚಳಕಕ್ಕೆ ಜನರು ನಿಬ್ಬೆರಗಾಗಿದ್ದಾರೆ. ಈ ಹಿಂದೆ ಅಕ್ಕಿ ಕಾಳಿನಷ್ಟು ಗಾತ್ರದಲ್ಲಿ ಮಹಾತ್ಮ ಗಾಂಧಿ ಕೆತ್ತನೆಯನ್ನು ಕೂಡ ಇವರು ಮಾಡಿದ್ರು. ಇದೀಗ ಪ್ರಕಾಶ್ ಅವರ ಕೈಯಲ್ಲಿ ಅರಳಿದ ಗವಿಸಿದ್ದೇಶ್ವರ ಗದ್ದುಗೆಯ ಮೂರ್ತಿ. ಸಂಕಲ್ಪ ಅಂತ ಏನಿಲ್ಲ ಸರ್. ಈಗ ಅಲ್ಲೇ ಗವಿಸಿದ್ದೇಶ್ವರ ಮಠದ ಹತ್ರ ನಮ್ಮ ತಂದೆಯವ್ರು ಸ್ಮಾರಕ ಮಾಡಿದ್ದಾರೆ. ಅದು ಕೆಲಸ ಪ್ರಾರಂಭ ಇರೋದ್ರಿಂದ ಅಲ್ಲಿ ಹೋಗೋದು ಬರೋದು ಮಾಡುವಾಗ ಜಾತ್ರೆ ನಿಮಿತ್ತ ಸ್ವಲ್ಪ ದಾರಿ ಬಂದಾಗಿದ್ದಕ್ಕೆ ವೆಹಿಕಲಲ್ಲೇ ಬಿಟ್ಟು ಏನು 4 kg ನಡ್ಕೊಂಡು ಮಠದ ಕಡೆ ಹೋಗ್ಬರೋಣ ಸಾಯಂಕಾಲದ ಬಂದಾಗ ಬಹುಶಃ ಲಕ್ಷಾಂತರ ಜನ ಕೊಪ್ಪಳ ಜಾತ್ರೆಗೆ ಆಗಮಿಸುವ ಸಂದರ್ಭದಲ್ಲಿ ದಾಸೋಹದ್ದು ದೊಡ್ಡ ಪ್ರತೀತಿ ಗವಿಸಿದ್ದೇಶ್ವರ ಮಠದ ಬಗ್ಗೆ. ಆ ಥರ ಒಂದು ಎಲ್ಲ ಅಕ್ಷತೆ ಕಾಳು ಮಠದ ಮುಂದೆ ಸ್ವಲ್ಪ ಬಿದ್ದಿದ್ದು. ಅದು ಅಕ್ಷತೆ ಅಂದಾಗ ಈ ಜಾಗದಲ್ಲಿ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಅದು. ನಮ್ಮ ತಂದೆಯವ್ರ ಕಾಲದಾಗಿದ್ದನು ಯಾರೋ ಸಂಕಲ್ಪ ಅಂತ ಪ್ರಶ್ನೆ ಅಂತ ವಿಭಾಗ ಮಾಡಿದಾಗ ಕೇಳೋವಂಥದ್ದು ಮಾಡೋದು. ಅಕ್ಷತೆ ನೋಡಿದ ತಕ್ಷಣ ಅನ್ನಪೂರ್ಣೇಶ್ವರಿ ಇಲಾಖೆದಾರ ಭಾವನೆಯಿಂದ ಒಂದೊಂದು ಅಕ್ಕಿ ಕಾಳನ್ನು ಎತ್ತಿ ಕೈಯಲ್ಲಿ ಹಿಡ್ಕೊಂಡು ಹಾಗೆ ಹೊರಟು ಬಂದು ಸ್ವಲ್ಪ ಬಂದಮೇಲೆ 2-3 ದಿವಸ ಹಾಗೆ ತಂದು ಅಕ್ಷತೆಯಲ್ಲಿ ಮನೆಯಲ್ಲಿ ಅಪರಿದ್ದ ಹೇಳೋದು ಪ್ರಶ್ನೆ ಹೇಳೋಂಥ ಸಂದರ್ಭ ಇತ್ತು. ಆ ಡಬ್ಬಿ ಒಳಗೆ ಹಾಕಿದ್ದು ಯಾರಿಗೋ ಸಂಕಲ್ಪ ಮಾಡಿ ಕೇಳುವಾಗ ಹೊಸ ಅಕ್ಕಿ ನೋಡೋದ್ರೊಳಗೆ ಇವು ಮಠದ ಅಕ್ಕಿ ಇಲ್ಲಿ ಯಾಕೆ ಬಂದು ಒಂದು ಮನಸ್ಸು ಕಾಡ್ತಿತ್ತು. ಅದು ಏನೋ ಒಂದು ಅದೃಷ್ಟ ಗವಿಸಿದ್ದೇಶ್ವರನ ಬಂದು ನೆಲೆಸಿದ್ದಾರೆ ಅಂತ ತಿಳ್ಕೊಂಡು ಅದೇ ಒಂದು ಅಕ್ಕಿಯಷ್ಟು ಒಂದು ಗಾತ್ರದ ಕಲ್ಲಿನ ಚೂರಿನಲ್ಲಿ ಕರ್ತೃ ಗದ್ದಿಗೆ ಗವಿಸಿದ್ದೇಶ್ವರ ಮೂರ್ತಿಯನ್ನು ಯಾಕೆ ಎತ್ತಬಾರ್ದು ಅನ್ನೋ ಸಂಕಲ್ಪದ ಮೇಲೆ ಒಂದು ದಿವಸ ಕೂತ್ಕೊಂಡು ಜಾತ್ರೆ ದಿನ ಎಲ್ಲರೂ ಆ ಥರ ಸೇವೆ ಮಾಡಿದ್ರೆ ಒಂದು ಅಕ್ಷತೆ ಕಾಳು ಅಷ್ಟು ಕಲ್ಲಿನ ಚೂರಿನಲ್ಲಿ ಅದು ಶ್ರೀ ಗವಿಸಿದ್ದೇಶ್ವರ